ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ನವೀನ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ತರಕಾರಿ ಸಾಂಬಾರು 2 ಕ್ಯಾರೆಟು, 2 ಗೆಡ್ಡೆಕೋಸು, ಹುಳಿಕಾಯಿ, ಆಲೂಗಡ್ಡೆ ತೊಗೊಂಡು ನೀಟಾಗಿ ಎಲ್ಲ ಮಡಗಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಹಚ್ಕೊಳ್ಳಿ. ಆಮೇಲೆ ಬೇಳೆ ತೊಗೊಂಡಿದ್ದೀನಿ, ನಿಮಗೆ ಬೇಕು ಅಂದರೆ ಹೆಸರು ಕಾಳು ತೊಗೋಬೋದು. ಆಮೇಲೆ 3 ಟೊಮೊಟೊ, 1 ಈರುಳ್ಳಿನ ಬೇಯಕ್ಕೆ ಇಕ್ಕಿದ್ದೀನಿ. ಆಮೇಲೆ ಗ್ಯಾಸ್ ಹಚ್ಚಿ ತರಕಾರಿ ಎಲ್ಲ ಹಾಕಿ ಬೇಳೆನೂ ಹಾಕ್ತಾಯಿದ್ದೀನಿ. ಅದು ಬೇಯಿಸ್ಕೊಳಕ್ಕೆ ವಿಷಲ್ ಇಕ್ತಾಯಿದ್ದೀನಿ. ಆಮೇಲೆ ಅದು ಖಾರ ರುಬ್ಕೊಳ್ಳೋಣ ಅಂತ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಜಾರ್ಗೆ ತಗೊಂಡು ಜಾರ್ಗೆ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ, ಅದು ರುಬ್ಕೊಳ್ಳೋಕ್ಕೆ, ಮಸಾಲೆ ರುಬ್ಬಕ್ಕೆ. ಆಮೇಲೆ ಬೇಯಿಸ್ಕೊಂಡಂಥ ಟೊಮೊಟೊನ ನಾನು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಹಂಗೆ ಕೂಡ ಹಾಕ್ಬೋದು. ಅದನ್ನು ಜಾರ್ಗೆ ಹಾಕ್ತಾಯಿದ್ದೀನಿ, ನೋಡ್ತಾ ಇದ್ದೀರಾ. ಆಮೇಲೆ ನಿಮ್ಗೆ ಎಷ್ಟು ಅಳತೆ ತಕ್ಕಷ್ಟು ಬರೀ ಪುಡಿ ಅಂತಾರಲ್ಲ, ಧನಿಯಾ ಪೌಡರ್, ಅದನ್ನು ಹಾಕ್ಕೋಬೋದು. ಇಲ್ಲಾಂದರೆ ಎಲ್ಲ ಫುಲ್ ಬೆರೆಸಿರೋದು ಖಾರ ಪುಡಿ ಅದನ್ನು ಕೂಡ ಹಾಕ್ಕೋಬೋದು. ನನಗೆ 5 ಸ್ಪೂನ್ ಬೇಕಾಯಿತು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಮುಚ್ತಾ ಇದ್ದೀನಿ. ಈ ಖಾರ ರುಬ್ಕೊಳ್ಳೋಣ ಅಂತ ಮಿಕ್ಸಿ ರುಬ್ಕೊತಾ ಇದ್ದೀನಿ. ನೀವು ತರ್ತರಿಯಾಗಿ ಬೇಕು ಅಂದರೆ ಸ್ವಲ್ಪ ಒಂದಕ್ಕೆ ಇಕ್ಕೊಂಡು ರುಬ್ಕೊಂಡ್ರೆ ಆಗುತ್ತೆ. ನನಗೆ ಬೇಕು ಅದರಿಂದ ರುಬ್ಕೊತಿದ್ದೀನಿ. ಇದು ನುಣ್ಣಗೆ ನೋಡಿ ಈ ಅದಕ್ಕೆ ಬಂದಿದೆ. ಈ ಅದಕ್ಕೆ ಅಂದರೆ ನೀಟಾಗಿ ನನಗೆ ಸಾಂಬಾರಿಗೆ ರೆಡಿಯಾಗಿದೆ ಮಸಾಲೆ. ಈಗ ಇನ್ನೊಂದು ಕಡೆ ಗ್ಯಾಸ್ ಹಚ್ಕೊಂಡು ಅದೇ ಕುಕ್ಕರ್ನ ಇಕ್ತಾಯಿದ್ದೀನಿ. ನೋಡ್ಬೋದು, ಅದೇ ಕುಕ್ಕರ್ ಇಕ್ಕಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ. ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಬಿಸಿ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ನೋಡಿ ಚಟಪಟ ಅನ್ನೋ ಥರ ಇದಾಗುತ್ತೆ. ಈಗ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ. ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ನೋಡ್ಬೋದು. ಈಗ ಅದು ಹಸಿ ವಾಸನೆ ಹೋಗೋ ತನಕ, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನೀವು ಸ್ವಲ್ಪ ಕೈ ಆಡ್ಬೋದು. ಹುರ್ಕೊಳ್ಳೋ ಥರ ಈ ಥರ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಸಿ ವಾಸನೆ ಹಂಗೆ ಉಳ್ಕೊಳ್ಳುತ್ತೆ ಅದರಿಂದ. ಆಮೇಲೆ ರುಬ್ಬಿದಂಥ ಮಸಾಲೆನ ಹಾಕ್ತೀನಿ ಕುಕ್ಕರ್ಗೆ. ನೋಡಿ, ಈಗ ಸ್ವಲ್ಪ ತರಕಾರಿ ಬೇಯಿಸಿಟ್ಕೊಂಡಿದ್ವಲ್ಲ, ಆ ನೀರು, ತರಕಾರಿ, ಕಾಳು ಎಲ್ಲದನ್ನೆಲ್ಲ ಹಾಕ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನೋಡಿ, ಈಗ ಸಾಂಬಾರು ರೆಡಿಯಾಗಿದೆ. ನೋಡಿ, ಈಸಿಯಾಗಿ ಮಾಡ್ಕೊಳ್ಳಿ. ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.